ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಿವೋಹಂ ಶಿವೋಹಂ ಶಿವೋಹಂ. ಓಂ ಶಾಂತಿ ಶಾಂತಿ ಶಾಂತಿ. ಬಸವ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಮನತುಂಬಿ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಸಂಚಿಕೆಯಲ್ಲಿ ವಿಶೇಷವಾಗಿರುವ ಒಂದು ಸಮಸ್ಯೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಲಿದ್ದೇನೆ. ಅದು ಯಾವ ಸಮಸ್ಯೆ ಅಂದರೆ, ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಕಾಡ್ತಾ ಇರತಕ್ಕಂಥ ನರಗಳ ದೌರ್ಬಲ್ಯತೆ. ನರಗಳು ಎಲ್ಲರಲ್ಲೂ ಕೂಡ ದುರ್ಬಲಗೊಳ್ತಾ ಹೋಗ್ತಾ ಇದ್ದಾವೆ. ಯಾಕಂದರೆ ನಾವು ಸೇವಿಸ್ತಕ್ಕಂಥ ಆಹಾರವಾಗಿರ್ಬೋದು, ನಾವು ಬದುಕ್ತಕ್ಕಂಥ ಜೀವನ ಶೈಲಿ ಆಗಿರ್ಬೋದು, ನಮ್ಮ ಆಚಾರ ವಿಚಾರಗಳಾಗಿರ್ಬೋದು, ಇದರಿಂದ ಎಲ್ಲ ಕಾರಣಗಳಿಂದ ನಮ್ಮ ನರಗಳು ಸಂಪೂರ್ಣವಾಗಿ ನಿಸ್ಸತ್ವಗೊಳ್ತಾ ಹೋಗ್ತಾ ಇದ್ದಾವೆ, ನಿಸ್ತೇಜಗೊಳ್ತಾ ಹೋಗ್ತಾ ಇದ್ದಾವೆ. ಹಾಗಿದ್ರೆ ನಮ್ಮ ಉಡುಗೆಗಳು ಯಾವ ರೀತಿ ಕಾರಣ ಅಂದರೆ, ನಾವು ಜೀನ್ಸ್ ಹಾಕೋದ್ರಿಂದ ನಮಗೆ ಬಹಳ ಬೇಗ ನರಗಳ ದೌರ್ಬಲ್ಯತೆ ಉಂಟಾಗ್ತದೆ, ನರಗಳ ಸಮಸ್ಯೆ ಬರ್ತದೆ, ನಪುಂಸಕತ್ವ ಬಂಜಿತನ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಅದರ ಜೊತೆಗೆ ಜಾಸ್ತಿ ಬಿಗಿಯಾದ ಉಡುಪುಗಳನ್ನು ಹಾಕೋದ್ರಿಂದ ಕೂಡ ನಮ್ಮ ನರಗಳ ಸಮಸ್ಯೆ ಬರ್ತದೆ. ನರಗಳಲ್ಲಿ ಎರಡು ರೀತಿಯ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬಹುದು. ಎರಡು ರೀತಿಯಲ್ಲಿ ನಾವು ನರಗಳನ್ನು ವಿಭಾಗ ಮಾಡಬಹುದು. ಅದರಲ್ಲಿ ಒಂದನೇದಾಗಿ CNS ಅಂತ ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ, ಎರಡನೇದಾಗಿ PNS ಅಂತಂದರೆ ಪೆರಿಫಿರಿಯಲ್ ನರ್ವಸ್ ಸಿಸ್ಟಮ್. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ ಮೆದುಳಿನ ಭಾಗದಿಂದ ಹಿಡಿದು ನಮ್ಮ ಬೆನ್ನುಹುರಿಯ ಭಾಗದ ಗುದದ್ವಾರದವರೆಗೂ ಅದು ಸಂಪೂರ್ಣವಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತಾಗಿ ಕರೆಸಲ್ಪಡ್ತದೆ. ಅದರ ಜೊತೆಗೆ ಅದಕ್ಕೆ ಅಟ್ಯಾಚ್ ಆಗಿ, ಅದಕ್ಕೆ ಹೊಂದಿಕೊಂಡು ಶರೀರದ ಎಲ್ಲ ಆ ಭಾಗಗಳಲ್ಲೂ ಕೂಡ ವಿಕಸಿತವಾಗಿರುವ ಎಲ್ಲ ನರಗಳಿಗೂ ಕೂಡ ನಾವು ಪೆರಿಫಿರಿಯಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೇವೆ. ಅದರಲ್ಲಿ ಆಲ್ಟರೀಸ್, ವೇನ್ಸ್ ಮತ್ತು ಕ್ಯಾಪಿಲರೀಸ್ ಅಂತ ನಾವು ವಿಭಾಗಗಳನ್ನು ಮಾಡ್ಬೋದು. ಆಲ್ಟರೀಸ್ ಅಂತ ಹೇಳಿದರೆ ಇದು ಏನು ಮಾಡ್ತದೆ, ಶುದ್ಧ ರಕ್ತವನ್ನು ಇಡೀ ರಕ್ತ ಸಂಚಾರಕ್ಕೆ ಒದಗಿಸ್ತಾ ಹೋಗ್ತದೆ, ಶುದ್ಧ ರಕ್ತವನ್ನು ಇಡೀ ದೇಹಕ್ಕೆ ಒದಗಿಸ್ತದೆ. ವೇನ್ಸ್ ಅಂತ ಹೇಳಿದರೆ ಅಶುದ್ಧ ರಕ್ತವನ್ನು ಶರೀರದಿಂದ ವಾಪಸ್ ತೆಗೆದುಕೊಂಡು ಬಂದು ಶ್ವಾಸಕೋಶದ ಒಳಗೆ ಶುದ್ಧೀಕರಣ ಮಾಡಲಿಕ್ಕೆ ಸಪ್ಲೈ ಮಾಡ್ತಕ್ಕಂಥ ಕೆಲಸವನ್ನು ವೇನ್ಸ್ಗಳು ಮಾಡ್ತವೆ. ಆದರೆ ನಮ್ಮ ಹೃದಯನಾಳದಲ್ಲಿರ್ತಕ್ಕಂಥದ್ದು ಮಾತ್ರ ಅಲ್ಲಿ ವಿಭಿನ್ನವಾಗ್ತದೆ. ನಮ್ಮ ಹೃದಯನಾಳದಲ್ಲಿ ಬರ್ತಕ್ಕಂಥ ವೇನ್ಸಲ್ಲಿ ಏನು ಬರ್ತದೆ, ಶುದ್ಧ ರಕ್ತ ಇರ್ತದೆ, ಆಲ್ಟ್ರೀಸಲ್ಲಿ ಅಶುದ್ಧ ರಕ್ತ ಇರ್ತದೆ. ಇದನ್ನು ಬಿಟ್ಟರೆ ಬೇರೆ ಇಡೀ ಶರೀರದಲ್ಲಿ ಆಲ್ಟ್ರೀಸಲ್ಲಿ ಶುದ್ಧ ರಕ್ತ, ವೇನ್ಸಲ್ಲಿ ಅಶುದ್ಧ ರಕ್ತ, ಇವೆರಡನ್ನು ಕನೆಕ್ಟ್ ಮಾಡಲಿಕ್ಕೆ ಇರತಕ್ಕಂಥದಕ್ಕೆ ಕ್ಯಾಪಿಲರಿ ಅಂತ ಕರೀತಾರೆ. ಹೀಗೆ ಮನುಷ್ಯನ ಶರೀರದಲ್ಲಿ 72,000 ನಾಡಿಗಳ ಮಂಡಲವನ್ನು ನಾವು ಕಾಣಬಹುದು. 72,000 ನಾಡಿಗಳು ನಮ್ಮ ಮನುಷ್ಯನ ಶರೀರದಲ್ಲಿ. ಮೆದುಳಿನಲ್ಲಿ 100 ಬಿಲಿಯನ್ ಏನಿರ್ತವೆ, ನ್ಯೂರಾನ್ಸ್ಗಳಿರ್ತವೆ, 100 ಬಿಲಿಯನ್. ಅದರ ಜೊತೆಗೆ ಒಂದೊಂದು ನರಗಳಿಗೂ ಕೂಡ, ಒಂದೊಂದು ನ್ಯೂರಾನ್ಸ್ಗೂ ಕೂಡ ಏನಿರ್ತದೆ, 10,000 ಕನೆಕ್ಷನ್ ಇರ್ತದೆ. ಒಂದೊಂದು ಮೆದುಳಿನ ನ್ಯೂರಾನ್ಸಲ್ಲಿ 20,000 ವಿಚಾರಗಳನ್ನು ಸ್ಟೋರ್ ಮಾಡಬಹುದು. ಹಾಗೆ ಇಡೀ ನಮ್ಮ ಶರೀರದಲ್ಲಿ ನರಮಂಡಲದ ವ್ಯವಸ್ಥೆ ಭಾಳ ಅತಿ ಅದ್ಭುತವಾಗಿರ್ತಕ್ಕಂಥದ್ದು. ಈ ನರಗಳನ್ನೆಲ್ಲವನ್ನು ನಾವು ಸುತ್ತ ಹಾಕಿದರೆ ಇಡೀ ಬ್ರಹ್ಮಾಂಡವನ್ನೇ 3 ಸುತ್ತು ಹೊಡಿಬೋದು. ಇಡೀ ಬ್ರಹ್ಮಾಂಡವನ್ನೇ 3 ಸುತ್ತು ಹಾಕ್ಬೋದು ಈ ನರಗಳನ್ನು ಸರಿಯಾಗಿ ಜೋಡಿಸಿದರೆ. ಅಷ್ಟು ಉದ್ದನೆಯ ನರಗಳನ್ನು ನಾವು ನಮ್ಮ ಶರೀರದಲ್ಲಿ ಹೊಂದಿರ್ತೇವೆ. ಹಾಗಾಗಿ ಈ ನರಗಳ ದೌರ್ಬಲ್ಯತೆಗೆ ನಾವು ಬಹುಮುಖ್ಯವಾಗಿ ಏನು ಮಾಡ್ಕೋಬೇಕಂದ್ರೆ, ಶಾರೀರಿಕವಾಗಿರ್ತಕ್ಕಂಥ ವ್ಯಾಯಾಮಗಳನ್ನು, ಶಾರೀರಿಕವಾಗಿರ್ತಕ್ಕಂಥ ಕ್ರಿಯೆಗಳನ್ನು, ಶರೀರಕ್ಕೆ ಒಂದು ಬಲ ಒದಗಿಸ್ತಕ್ಕಂಥ ಆಸನಗಳನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮ್ಮ ನರಗಳ ದೌರ್ಬಲ್ಯತೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ.
ಹಾಗಿದ್ರೆ ಯಾವೆಲ್ಲ ಆಸನಗಳನ್ನು ಈ ನರಗಳ ದೌರ್ಬಲ್ಯತೆಗಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈಗ ಏನು ಮಾಡಬೇಕು, ನೇರವಾಗಿ ಈ ರೀತಿ ಕೂತ್ಕೋಬೇಕು. ನಿಧಾನವಾಗಿ ಎರಡು ಕೈನ ಮುಂದೆ ಚಾಚಬೇಕು, ಮೇಲೆತ್ತಬೇಕು, ನೇರವಾಗಿ ನಿಂತ್ಕೋಬೇಕು. ಈಗ ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳ ಜೊತೆಗೆ ನಾವು ನರಗಳ ದೌರ್ಬಲ್ಯತೆಯನ್ನು ನಿವಾರಿಸ್ಕೋಬೋದು. ಹೀಗೆ ನಿಧಾನವಾಗಿ ಕತ್ತನ್ನು ತಿರುಗಿಸೋದ್ರಿಂದ ನಮ್ಮ ಕೇಂದ್ರೀಯ ನರ ವ್ಯವಸ್ಥೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಏನಾಗುತ್ತೆ, ಆ್ಯಕ್ಟಿವ್ ಆಗುತ್ತೆ. ನಿಧಾನ ಉಸಿರು ತೆಗೆದುಕೋಬೇಕು, ನಿಧಾನ ಬಿಡಬೇಕು, ನಿಧಾನ ಉಸಿರು ತೆಗೆದುಕೋಬೇಕು, ನಿಧಾನ ಬಿಡಬೇಕು, ನಿಧಾನ ಉಸಿರು ತೆಗೆದುಕೋಬೇಕು, ನಿಧಾನ ಬಿಡಬೇಕು. ಹೀಗೆ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್. ಹೇಗೆ ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇದಾದಮೇಲೆ ನಿಧಾನವಾಗಿ ಎರಡು ಕೈಗಳನ್ನ ತಿರುಗಿಸ್ಬೇಕು. 1 2 3 4 5 ಈ ರೀತಿ 20 ಬಾರಿ. 1 2 3 4 5 ಈ ರೀತಿ 20 ಬಾರಿ. ಇದಾದಮೇಲೆ 1 2 3 4 5 6 7 8 ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು, ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಇದಾದಮೇಲೆ ನಿಮ್ಮ ಸೊಂಟವನ್ನು ಈ ರೀತಿ ತಿರುಗಿಸ್ಬೇಕು. 1 2 3 4 ಹೀಗೆ ಕ್ಲಾಕ್ ವೈಸ್ 20 ಬಾರಿ, ಆ್ಯಂಟಿ ಕ್ಲಾಕ್ ವೈಸ್ 20 ಬಾರಿ. 1 2 3 4 ಹೀಗೆ ಸುತ್ತಿಸ್ತಾ ಹೋಗ್ಬೇಕು. ಇದಾದಮೇಲೆ ಏನು ಮಾಡಬೇಕು, ಮೊಣಕಾಲ ಮೇಲೆ ಕೈ ಇಟ್ಕೋಬೇಕು. 1 2 3 4 5 ಅಪೋಸಿಟ್ ಸೈಡ್. 1 2 3 4 5 ಈ ರೀತಿ 20 ಬಾರಿ ಮಾಡಬೇಕು. ಇದಾದಮೇಲೆ ಎರಡು ಕೈಗಳನ್ನು ಅಗಲ ಮಾಡ್ಕೋಬೇಕು. ನಿಧಾನವಾಗಿ ನಿಮ್ಮ ಎರಡು ಕೈಯನ್ನು ಬಲಗಡೆ ತೆಗೆದುಕೊಂಡ್ಬರ್ಬೇಕು. 1 ವಾಪಸ್, 2 ಉಸಿರು ಬಿಡಬೇಕು, ವಾಪಸ್, 3 ವಾಪಸ್, 4 ವಾಪಸ್, 5 ಒಂದೊಂದು ಆಸನದಲ್ಲೂ ಕೂಡ ಕೊನೆಗೆ ಒಂದು 5 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಇದಾದಮೇಲೆ ನಿಧಾನವಾಗಿ ಕೆಳಗಡೆ ಬಾಗಿ 1 2 3 4 ಉಸಿರು ತೆಗೆದುಕೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗೆ. 5 6 7 8 ಈ ರೀತಿ ಒಂದು 40 ಬಾರಿ ಮಾಡಬೇಕು. ದೀರ್ಘ ಉಸಿರಾಡಬೇಕು. ಕೊನೆಯ 10 ಬಾರಿ ಈ ರೀತಿ ಹೋಲ್ಡ್ ಮಾಡಬೇಕು. ವಾಪಸ್ ನಿಧಾನವಾಗಿ ನಮಸ್ಕಾರ ಸ್ಥಿತಿ. ಹೀಗೆ ಇನ್ನಷ್ಟು ಸೂಕ್ಷ್ಮ ವ್ಯಾಯಾಮಗಳು ನಮ್ಮ ನರಗಳ ಶಕ್ತಿಯನ್ನು ವೃದ್ಧಿಗೊಳಿಸಲಿಕ್ಕೆ ತುಂಬ ಸಹಾಯಕವಾಗಿ ಕೆಲಸ ಮಾಡ್ತವೆ. ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ನರಗಳ ದೌರ್ಬಲ್ಯತೆ ಅಂತಕ್ಕಂಥದ್ದು ನಮ್ಮ ಆಹಾರ ಕ್ರಮದಿಂದಲೂ ಬರ್ತಕ್ಕಂಥದ್ದು. ಆಹಾರದಲ್ಲಿ ಹೆಚ್ಚು ಫೈಬರ್ ಇಲ್ಲದೆ ಇರತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ, ಅದರಲ್ಲೂ ಕೂಡ ಈ ಫೈಟ್ ಪಾಯ್ಸನ್ ಅಂತ ಇದ್ದಾವೆ. ಯಾವುದು? ಉಪ್ಪನ್ನು ಅತಿಯಾಗಿ ಸೇವನೆ ಮಾಡೋದು ಫಸ್ಟ್. ಎರಡನೇದು ಮೈದಾ ಹಿಟ್ಟು, ನರಗಳ ದೌರ್ಬಲ್ಯತೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಈಗ ನೋಡ್ಬೇಕು, ನೀವು ಇಷ್ಟು ದಪ್ಪ ಇರ್ತಾರೆ, ಹಂಗೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರ್ತಾರೆ, ಹಿಂಗೆ ಹೊಡೆದ್ರೆ ಟುಸ್ ಅಂದ್ಬಿಡ್ತಾರೆ, ಹಂಗೆ ಅರ್ಥ ಆಯ್ತಾ?
ಅದು ಜಾಸ್ತಿ ಮೈದಾ ಹಿಟ್ಟು, ಬ್ರೆಡ್ಡು, ಬಿಸ್ಕೆಟ್ಟು ಇದೆಲ್ಲ ತಿಂದು 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 ಏನಾಗ್ತಿರ್ತದೆ, ಶರೀರದ ಒಳಗಡೆ ಒಂಥರ ಬಾತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲನೂ. ಅದು ಬಹಳ ಡೇಂಜರಸ್. ಅದಕ್ಕೆ ಮನುಷ್ಯನು ಬೆಳೆಸಬೇಕಾಗಿರ್ತಕ್ಕಂಥದ್ದು ಮಾಂಸ ಅಲ್ಲ, ನರಗಳ ಶಕ್ತಿಯನ್ನು. ಅದಕ್ಕೇ ಮನುಷ್ಯನಿಗೆ ಮಾಂಸ ಮಾನವ ಅಂತ ಕರೆಯಲ್ಲ, ನರಮಾನವ ಅಂತ ಕರೀತಾರೆ. ಅರ್ಥ ಆಯ್ತಾ? ಹಾಗಾಗಿ ಒಂದನೇದ್ದು ಉಪ್ಪು, ಎರಡನೇದ್ದು ಮೈದಾ ಹಿಟ್ಟು, ಮೂರನೇದು ಭಯಂಕರ ದೊಡ್ಡ ಪಾಯ್ಸನ್ ಅಂದರೆ ಸಕ್ಕರೆ. ದೊಡ್ಡ ಪಾಯ್ಸನ್ ಅದು. ಅದು ಹೇಗೆ ಹಾಳು ಮಾಡ್ತದಂತ ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸಕ್ಕರೆ ಒಂದು. ನಾಲ್ಕನೇದ್ದು ಅತಿ ದೊಡ್ಡ ಪಾಯ್ಸನ್ ಅಂತ ಹೇಳಿದರೆ ಈ ಒಂದು ಬಿಳಿಯಾಗಿರ್ತಕ್ಕಂಥ ಆಹಾರ. ಯಾವುದು ಬಿಳಿಯಾಗಿರೋದು? ಬಿಳಿ ಬೆಲ್ಲ. ಬೆಲ್ಲವನ್ನು ಕೂಡ ನಾವು ಬಿಳಿ ತಿಂತೇವೆ, ಅದು ಭಾಳ ಡೇಂಜರಸ್. ಬಿಳಿ ಬೆಲ್ಲ ತಿಂದರೆ ಏನಾಗ್ತದೆ, ಅದರಲ್ಲಿ ಸರಿಯಾದ ರೀತಿಯಲ್ಲಿ ಆ ಬೆಲ್ಲದ ಒಂದು ಅಂಶ ಇರಲ್ಲ. ಅದರಲ್ಲಿ ಏನಾಗ್ತಾರೆ ಅಂದರೆ ಬಿಳಿ ಮಾಡಲಿಕ್ಕೋಸ್ಕರ ಅದಕ್ಕೆ ವಾಷಿಂಗ್ ಪೌಡ್ರ್ ಹಾಕೋದಾಗ್ಬೋದು ಅಥವಾ ಬ್ಲೀಚಿಂಗ್ ಪೌಡ್ರ್ ಹಾಕೋದಾಗ್ಬೋದು, ಏನೇನೋ ಹಾಕಿ ಕೆಮಿಕಲ್ ಹಾಕಿ ಅದನ್ನು ಬೆಳ್ಳಗೆ ಮಾಡ್ತಾರೆ. ಮತ್ತು ಯಾವುದೇ ಆಗಲಿ ಬಿಳಿ 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 ಅಂತ ನಾವು ಹೋಗಬಾರ್ದು. ಅರ್ಥ ಆಯ್ತಾ? ಯಾವುದೂ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊತೇವೋ ಆವಾಗ ನಮ್ಗೆ ಸರಿಯಾಗಿ ನಮ್ಮ ಜೀವನ ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅದ್ರ ಜೊತೆಗೆ ನಾನೀಗ ಕೆಲವೊಂದಿಷ್ಟು ಆಹಾರ ಪದಾರ್ಥಗಳ ಬಗ್ಗೆ ಹೇಳ್ತೇನೆ ನಿಮಗೆ. ಯಾವಾಗ ನಿಮಗೆ ನರಗಳ ಸಮಸ್ಯೆ ಬರ್ತದೆ ಆವಾಗ ನೀವು ಪಪ್ಪಾಯ ಹಣ್ಣು, ಪಪ್ಪಾಯ ಇರ್ತದಲ್ಲ, ಪಪ್ಪಾಯ ಪರಂಗಿ ಹಣ್ಣು ಅಂತ ಕರೀತಾರೆ, ಅದನ್ನು ಜೇನಿನೊಂದಿಗೆ ಸೇವನೆ ಮಾಡೋದನ್ನು ಕಲಿತ್ರೆ ನಿಮ್ಮ ನರಗಳ ದೌರ್ಬಲ್ಯತೆ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. ಮುಖ್ಯವಾಗಿ ಇದು ನರಗಳ ಒಳಗಡೆ ಇರತಕ್ಕಂಥ ಶಕ್ತಿಯನ್ನು ಹೆಚ್ಚಿಗೆ ಮಾಡ್ತದೆ. ನರಗಳ ಒಳಗಡೆ ಇರತಕ್ಕಂಥ ಈ ಶಕ್ತಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಜೇನು ಮತ್ತು ಪರಂಗಿ ಹಣ್ಣು ಅಥವಾ ಪಪ್ಪಾಯ ಹಣ್ಣು ಭಾಳ ಸಹಾಯ ಮಾಡ್ತದೆ. ಅದರ ಜೊತೆಗೆ ನಾವೇನು ಮಾಡಬೇಕು, ಇನ್ನೂ ಹಲವಾರು ಸೂಕ್ಷ್ಮ ವ್ಯಾಯಾಮಗಳಿದ್ದಾವೆ, ಅವುಗಳನ್ನ ಅಭ್ಯಾಸ ಮಾಡ್ಕೋಬೇಕು. ಹೇಗೆ? ಕಾಲನ್ನು ಅಗಲ ಮಾಡ್ಕೋಬೇಕು, ಎರಡು ಕೈಗಳನ್ನ ಪೂರ್ತಿಯಾಗಿ ಅಗಲಿಸ್ಕೋಬೇಕು, ನಿಧಾನವಾಗಿ ಎಡಗಡೆ ಬೆಂಡಾಗಬೇಕು, ಪಾರ್ಶ್ವ ಕೋನಾಸನ, ವಾಪಸ್ ನಿಧಾನವಾಗಿ ಬಲಗಡೆ ತಿರುಗಬೇಕು. ಮ್ಯಾಕ್ಸಿಮಮ್ ನರಗಳು ಇದರಲ್ಲಿ ಏನಾಗ್ತವೆ, ಸ್ಟ್ರೆಚಿಂಗ್ ಆಗ್ತವೆ. ಯಾವಾಗ ನೀವು ನರಗಳಿಗೆ ಸ್ಟ್ರೆಚಿಂಗನ್ನು ಮಾಡ್ತಿರೋವಾಗ ನರಗಳು ಭಾಳ ಬಲಿಷ್ಠವಾಗ್ತಾ ಹೋಗ್ತವೆ. ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು. ಉಸಿರು ತೆಗೆದುಕೋಬೇಕು, ಉಸಿರನ್ನ ಬಿಡಬೇಕು. ಉಸಿರು ತೆಗೆದುಕೋಬೇಕು, ಉಸಿರನ್ನು ಬಿಡಬೇಕು. ಪಾರ್ಶ್ವ ಕೋನಾಸನ ಅಂತ ಕರೀತಾರೆ ಇದಕ್ಕೆ. ಹೀಗೆ ಇದಾದಮೇಲೆ ನಿಧಾನವಾಗಿ ನಿಮ್ಮ ಸೊಂಟದ ಭಾಗವನ್ನು ಈ ರೀತಿ ತಿರುಗಿಸ್ಬೋದು. 1 2 3 4 ಹೀಗೆ ಉಸಿರು ತೆಗೆದುಕೊಳ್ತಾ ಮಧ್ಯಕ್ಕೆ ಬರಬೇಕು, ಉಸಿರು ಬಿಡ್ತಾ ಕೈ ಮೇಲೆ. ಇದಾದ ನಂತರ ನಿಧಾನವಾಗಿ ಎರಡು ಕಾಲನ್ನು ಅಗಲ ಮಾಡ್ಕೋಬೇಕು. ನಿಧಾನವಾಗಿ 1 2 3 4 5 6 7. ಇದಾದಮೇಲೆ ನಿಧಾನವಾಗಿ ಈ ಪಾದವನ್ನು ಈ ಕಡೆ, ಈ ಪಾದವನ್ನು ಈ ಕಡೆ ತಿರುಗಿಸ್ಬೇಕು. ಕೈಗಲ ಮಾಡಬೇಕು, ನಿಧಾನವಾಗಿ ಕೆಳಗಡೆ ಕುತ್ಕೋಬೇಕು. 1 2 3 4 5 6 7. ಫೋಲ್ಡ್ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ವಾಪಸ್, ಉಸಿರು ಬಿಡ್ತಾ ಕೆಳಗೆ ಫೋಲ್ಡ್ ಮಾಡಬೇಕು.
ವಾಪಸ್ ಮೇಲೆ ನಿಧಾನವಾಗಿ ಎರಡು ಕೈಗಳನ್ನ ಕೆಳಗೆ ತೆಗೆದುಕೊಂಡು ಬನ್ನಿ. ಉಸಿರು ತೆಗೆದುಕೊಳ್ಳಿ. ಉಸಿರನ್ನ ಹೋಲ್ಡ್ ಮಾಡಿ ಗಲ್ಲ ಉಬ್ಬಿಸಿ. ಮತ್ತೆ ಕೈ ಮೇಲೆ ದೀರ್ಘ ಉಸಿರಾಟ ಮಾಡಬೇಕು. ಇದಕ್ಕೆ ಹನುಮಾನಾಸನ ಅಂತ ಕರೀತಾರೆ. ಅತಿ ನಿಧಾನವಾಗಿ ಉಸಿರಾಟ ಮಾಡಬೇಕು. ಹೀಗೆ ಎಲ್ಲ ಸೂಕ್ಷ್ಮ ವ್ಯಾಯಾಮಗಳ ಜೊತೆಗೆ ಈ ಥರದ ಆಸನಗಳನ್ನು ಅಭ್ಯಾಸ ಮಾಡೋದ್ರಿಂದ ನಮ್ಮ ನರಗಳ ದೌರ್ಬಲ್ಯತೆ ಏನಾಗ್ತದೆ, ಸಂಪೂರ್ಣವಾಗಿ ಸಹಜವಾಗ್ತಾ ಆ ನರಗಳ ಸಮಸ್ಯೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಾ ಬರ್ತದೆ. ಈ ನರಗಳ ಸಮಸ್ಯೆಗೆ ಬಹುದೊಡ್ಡವಾಗಿರ್ತಕ್ಕಂಥ ಕಾರಣ ಯಾವುದಾದ್ರೂ ಇದ್ದರೆ ಅದು ನಮ್ಮ ಶರೀರದ ಒಳಗಡೆ ಇರತಕ್ಕಂಥ ಈ ಜಾಯಿಂಟ್ಗಳು ಅಂತ ಏನಿದಾವಲ್ಲ, ಈ ಕೀಲುಗಳು, ಪ್ರತಿಯೊಂದು ಕೀಲುಗಳು ಕೂಡ ಏನಾಗಿರ್ತವೆ, ಸ್ಟಿಪ್ ಆಗಿರ್ತವೆ. ಅದರಿಂದ ನರಗಳಿಗೆ ತುಂಬ ಸಮಸ್ಯೆ ಆಗ್ತಾ ಇರ್ತದೆ. ಹಾಗಾಗಿ ಒಂದೊಂದು ಜಾಯಿಂಟಲ್ಲೂ ಕೂಡ ಕೆಲವೊಂದಿಷ್ಟು ವೇರಿಯೇಷನ್ಗಳಾದಾಗ ಅವು ಏನಾಗ್ತವೆ, ಜಾಯಿಂಟ್ಗಳಲ್ಲಿರ್ತಕ್ಕಂಥ ಎಲುಬುಗಳು, ಕೀಲುಗಳು ಈ ನರ್ವನ್ನು ಏನು ಮಾಡ್ತವೆ, ಹತ್ತಿಕ್ತವೆ. ಹೀಗೆ ಆ ಹತ್ತಿಕ್ತಾಗ ಅದೇನಾಗ್ತದೆ, ನರ್ವು ಆ ರಕ್ತ ಸಂಚಾರದ ಕೊರತೆಯನ್ನು ಅನುಭವಿಸ್ತದೆ. ಅವಾಗ ಏನಾಗ್ತದೆ, ನರಗಳ ದೌರ್ಬಲ್ಯತೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆಲ್ಲ ಜಾಯಿಂಟ್ಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಇಟ್ಕೊಂಡಾಗ ಮಾತ್ರ ನಮ್ಮ ನರಗಳ ಸಮಸ್ಯೆ ಕಡಿಮೆ ಆಗುತ್ತೆ. ಈಗೊಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಮತ್ತಿಷ್ಟು ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಎಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ನರಗಳ ದೌರ್ಬಲ್ಯತೆಗೆ ಅತಿ ಅದ್ಭುತವಾಗಿ ಹಣ್ಣು ತರಕಾರಿಗಳಲ್ಲಿ ಪರಿಹಾರವನ್ನು ನಾವು ಕಂಡುಕೋಬೋದು. ಅದರಲ್ಲಿ ಬಹುಮುಖ್ಯವಾಗಿ ಒಂದು ರಸಾಯನ ಮಾಡ್ಕೊಂಡು ನೀವು ತಿಂದರೆ ನಿಮ್ಮ ನರ ದೌರ್ಬಲ್ಯತೆ ಹೆಸರಿಲ್ಲದಂತ ಹೋಗ್ತದೆ. ಆ ನರ ದೌರ್ಬಲ್ಯತೆಗಾಗಿ ಒಂದು ಅತಿ ಅದ್ಭುತವಾಗಿರತಕ್ಕಂಥ ಒಂದು ಫಲ ಅಂದರೆ ಅದು ಹಲಸಿನ ಹಣ್ಣು. ಆ ಹಲಸಿನ ಹಣ್ಣು, ಬಾಳೆಹಣ್ಣು, ತೆಂಗಿನ ತುರಿ. ಹಲಸಿನ ಹಣ್ಣು, ಬಾಳೆಹಣ್ಣು, ತೆಂಗಿನ ತುರಿ, ಇದನ್ನು ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಮೇಲೆ ಒಂಚೂರು ಏಲಕ್ಕಿ ಪುಡಿ ಹಾಕ್ಕೊಂಡು ಸ್ವಲ್ಪ ಜೇನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದನ್ನೇನಾದರೂ ನೀವು ರಸಾಯನದ ಥರ ಮಾಡ್ಕೊಂಡು ತಿಂದರೆ ನಿಮ್ಮ ನರಗಳ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗುತ್ತೆ. ನಾವು ಸುಮಾರು ಜನಕ್ಕೆ ಇದನ್ನು ಮಾಡಿ ನೋಡಿದ್ದೇವೆ, ಎಲ್ಲರಿಗೂ ಪಾಸಿಟಿವ್ ರಿಸಲ್ಟೇ ಬಂದಿದೆ. ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ರಸಾಯನ ಇದು. ಯಾವುದು? ಹಲಸಿನ ಹಣ್ಣು, ಬಾಳೆಹಣ್ಣು, ತೆಂಗಿನ ತುರಿ, ಹಸಿ ಕೊಬ್ಬರಿ ಮತ್ತು ಸೂಸ್ಲ ಅಂತ ಕರೀತಾರೆ. ತೆಂಗಿನ ಹಸಿ ಕೊಬ್ಬರಿನ ಹೆರಿದ್ರೆ ಏನಾಗ್ತದೆ, ಸೂಸ್ಲ ಬರ್ತದೆ, ತುರಿ ಬರ್ತದೆ. ಅದನ್ನು ಮಿಕ್ಸ್ ಮಾಡಿಕೊಂಡು ಸಮ ಪ್ರಮಾಣದ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ರಸಾಯನ ಮಾಡ್ಕೊಂಡು ತಿಂದರೆ ನರಗಳಿಗೆ ಭಾಳ ಚೈತನ್ಯ ಶಕ್ತಿ ಬರ್ತದೆ. ನರಗಳು ತುಂಬ ಆ್ಯಕ್ಟಿವೇಟ್ ಆಗ್ತವೆ. ಕೊಬ್ಬರಿ ಅಂತ ಅದ್ಭುತವಾಗಿರ್ತಕ್ಕಂಥದ್ದು ಮೋನೋಲಾರಿಕ್ ಆಸಿಡ್ ಇರ್ತದೆ ಕೊಬ್ಬರಿಯಲ್ಲಿ, ಅರ್ಥ ಆಯ್ತಾ? ಅದು ಬಾಯಲ್ಲೇ ಡೈಜೆಸ್ಟ್ ಆಗ್ತದೆ, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕೊಬ್ಬರಿ. ಹಲಸಿನ ಹಣ್ಣು ನರಗಳನ್ನು ಎಲ್ಲವೇನು ಮಾಡ್ತದೆ ಅಂತ ಹೇಳಿದ್ರೆ ಆ್ಯಕ್ಟಿವ್ ಮಾಡ್ತದೆ. ಬಾಳೆಹಣ್ಣು ಕೂಡ ನರಗಳ ಶಕ್ತಿನ ದ್ವಿಗುಣಗೊಳಿಸ್ತಾ ಹೋಗ್ತದೆ, ನರಗಳನ್ನು ಭಾಳ ಸ್ಟ್ರೆಂತ್ಫುಲ್ ಮಾಡ್ತಾ ಹೋಗ್ತದೆ. ಅದಕ್ಕೆ ಶಕ್ತಿಗೆ ಮೂಲವಾಗಿರ್ತಕ್ಕಂಥದ್ದು ನರಗಳ ಶಕ್ತಿಗೆ ಮೂಲವಾಗಿರ್ತಕ್ಕಂಥದ್ದು ಬಾಳೆಹಣ್ಣು ಅಂತ ಹೇಳ್ತಾರೆ. ಬಾಳೆಹಣ್ಣು ಬಹಳ ಮುಖ್ಯ. ಪ್ರತಿನಿತ್ಯವೂ ಕೂಡ ನಾವು ಬಾಳೆಹಣ್ಣು ಸೇವನೆ ಮಾಡ್ತಕ್ಕಂಥದ್ದು ಬಹಳ ಅವಶ್ಯಕವಾಗಿದೆ. ಅದರ ಜೊತೆಗೆ ಕೆಲವೊಂದಿಷ್ಟು ವಿನ್ಯಾಸ ಯೋಗಗಳನ್ನು ನಾವು ಮಾಡಬೇಕು. ಈ ವಿನ್ಯಾಸ ಯೋಗ ಮಾಡೋದ್ರಿಂದ ನಮ್ಮ ನರಗಳ ಸಮಸ್ಯೆ ಬಹಳ ಬೇಗ ನಿಯಂತ್ರಣಕ್ಕೆ ಬರ್ತದೆ. ಏಕೆಂದರೆ ಈ ವಿನ್ಯಾಸ ಯೋಗದಲ್ಲಿ ಪ್ರತಿಯೊಂದು ಶರೀರದ ಭಾಗದಲ್ಲೂ ಕೂಡ ಏನಾಗ್ತದೆ, ಶಕ್ತಿಯ ಸಂಚಾರವಾಗ್ತಾ ಹೋಗುತ್ತೆ.
ರಕ್ತ ಸಂಚಾರವಾಗ್ತಾ ಹೋಗುತ್ತೆ. ಅಲ್ಲೆಲ್ಲ ಎಳೆತ, ಅಲ್ಲೆಲ್ಲ ಬಿಗುತ್ತಾ ಇರತಕ್ಕಂಥ ಭಾಗದಲ್ಲಿ ಏನಾಗ್ತದೆ, ಸೆಳೆತ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಭಾಗದಲ್ಲಿ ಏನಾಗ್ತದೆ, ಬಿಗಿತ ಇರ್ತದೆ. ಆ ಬಿಗಿತವನ್ನು ಸೆಳೆದು ಎಳೆದು ಮತ್ತೆ ಅದನ್ನು ಬಲಿಷ್ಠಗೊಳಿಸಿ ಅಲ್ಲಿ ಸರಾಗವಾಗಿ ರಕ್ತ ಸಂಚಾರ ಆಗೋ ಥರ ಮಾಡ್ತಕ್ಕಂಥದ್ದಕ್ಕೆ ಈ ಅಷ್ಟಾಂಗ ವಿನ್ಯಾಸ ಯೋಗ ಅಂತ ಕರೀತಾರೆ. ಅದರ ಒಂದು ವೇರಿಯೇಷನನ್ನು ನಾನು ನಿಮ್ಗೆ ಮಾಡಿ ತೋರಿಸ್ತೇನೆ. ಇನ್ನೂ ಹಲವಾರು ವೇರಿಯೇಷನ್ಗಳಿದಾವೆ. ಈಗ ಕೇವಲ ಒಂದು ವೇರಿಯೇಷನ್ನ ನಿಮ್ಗೆ ಮಾಡಿ ತೋರಿಸ್ತೇನೆ. ಅದನ್ನು ಮಾಡೋದ್ರಿಂದ ನಿಮ್ಮ ನರಗಳ ದೌರ್ಬಲ್ಯತೆ ಬಹಳ ಬೇಗ ನಿವಾರಣೆ ಆಗುತ್ತೆ. ಹಾಗಿದ್ರೆ ಅದನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮೊದಲು ನಮಸ್ಕಾರ ಮುದ್ರೆ. ಏಕಂ ದ್ವೇ ತ್ರೀಣಿ ಚತುರಂಗ ದಂಡಾಸನ, ಚತ್ವಾರಿ ಊರ್ಧ್ವಮುಖ ಶ್ವಾನಾಸನ ಅಂತ ಕರೀತಾರೆ, ಪಂಚ ಷಟು ದಂಡಾಸನ, ಸಪ್ತ ವೀರಭದ್ರಾಸನ, ನರಗಳ ಸಮಸ್ಯೆಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ. ಅಷ್ಟ ನವ ದಶ ಬಲಗಾಲ ಮೇಲೆ, ಏಕಾದಶ ವೀರಭದ್ರಾಸನ 1, ದ್ವಾದಶ ವೀರಭದ್ರಾಸನ 2, ತ್ರಯೋದಶ ಚತುರ್ದಶ ದಂಡಾಸನ, ಪಂಚದಶ ಷೋಡಶ ಸಪ್ತದಶ ಅಷ್ಟದಶ ಸಮಸ್ಥಿತಿ. ಉಸಿರಾಟವನ್ನು ಗಮನಿಸ್ತಾ ಹೋಗಬೇಕು, ಶರೀರವನ್ನು ಸಡಿಲಿಸ್ತಾ ಹೋಗಬೇಕು. ಈ ರೀತಿ ನಾವು ಈ ವಿನ್ಯಾಸವನ್ನು ಮಾಡಿದ್ರೆ
ನಮ್ಮ ಜೀವನದಲ್ಲಿ ನಮಗೆ ಯಾವ ನರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆನೂ ಬರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಕ್ಕಂಥ ಸಮಯ ಬಂದಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಶರಣಾರ್ಥಿ. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ ವೈದ್ಯಶ್ರೀcg@gmail.com. ವೆಬ್ಸೈಟ್ ವಿಳಾಸ www.srigangayoga.in. श्री गुरु बसवलिंगाय नमः।